ಹಾಯ್ ಮೇಡಮ್ ಮಗಳೇ. ಹಾಯ್ ವಿಷ್ಣು ತೋರಿಸ್ತೀನಿ. ಹಾಯ್ ಆಲ್, ವೆಲ್ಕಮ್ ಟು ಮಮತಾ ವ್ಲಾಗ್ಸ್. ಇದು ನನ್ನ ತಂಗಿ ಹೋಮ್ವರ್ಕ್ ಶೋ ಶಾಸ್ತ್ರದ ವಿಡಿಯೋ ಆಗಿರುತ್ತೆ. ಆವತ್ತಿನ ದಿನ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಮನೇಲೇ ಸಿಂಪಲ್ಲಾಗಿ ಫಂಕ್ಷನ್ ಮಾಡ್ತಾ ಇರೋದ್ರಿಂದ ಮನೆ ಜನಗಳೇ ಸೇರಿ ಅಡುಗೆ ಪ್ರಿಪ್ರೇಷನ್, ಶಾಸ್ತ್ರ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ರು. ಈ ವಿಡಿಯೋನ ಫುಲ್ ನೋಡಿ ಜೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಷಾಢ ಹುಟ್ಟೋಷ್ಟರಲ್ಲಿ ಮದುವೆ ಮಾಡಬೇಕು ಅಂತ ಅರ್ಜೆಂಟಲ್ಲೇ ಹೂ ಮುಡ್ಸೋ ಶಾಸ್ತ್ರನ ಇಟ್ಕೊಂಡಿದ್ದು. ಹಾಗಾಗಿ ಭಾನುವಾರನೇ ಹೂ ಮುಡ್ಸೋ ಶಾಸ್ತ್ರ ಎಲ್ಲ ಮುಗಿಸ್ಕೋತಾ ಇದ್ದು. ಇವಳೇ ನನ್ನ ತಂಗಿ ಪೂಜಾ, ಇವಳೇ ಮದುಮಗಳು. ಹುಡುಗನ ಕಡೆಯವರು ಬರೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಕೋಬೇಕು ಅಂತ ಬೆಳಗ್ಗೆಯಿಂದಲೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಫಂಕ್ಷನ್ ಇದ್ದಿದ್ದು 1:30ಗೆ ಸ್ಟಾರ್ಟ್ ಆಗಿದ್ದಿದ್ದು. ದೊಡ್ಡವ್ರು ಮಾಡೋ ಶಾಸ್ತ್ರನೂ ನಾನು ಮಾಡ್ತೀನಿ ಅಂತ ನನ್ನ ಮಗಳು ನೋಡಿ ಎಲ್ಲದನ್ನು ರೆಡಿ ಮಾಡ್ತೀನಿ ಅಂತ ಕೂತಿದ್ದಾಳೆ. ಅಷ್ಟರಲ್ಲಿ ಮದುವೆ ಹೆಣ್ಣು ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈ ಕಡೆ ಹುಡುಗಿನೂ ರೆಡಿ ಆಗಿದ್ರಿಂದ ಫೋಟೋಗ್ರಾಫರ್ ಬಂದು ಫೋಟೋ ಎಲ್ಲ ತಗೋತಾ ಇದ್ರು ಹುಡುಗಿದು ಸಪ್ರೇಟಾಗಿ. ಇತ್ತೀಚೆಗಂತೂ ಯಾವ ಫಂಕ್ಷನ್ ಆದರೂ ನನ್ನ ಹಸ್ಬೆಂಡೇ ಅಡುಗೆ ಮಾಡೋದು. ಇವರು ಆಗ್ಬಿಟ್ಟಿದೆ ನೋಡಿ. ಇವತ್ತು ಕೂಡ ನನ್ನ ಹಸ್ಬೆಂಡ್ ಕೈಲೇ ಅಡುಗೆ ಮಾಡಿಸ್ತಾ ಇದ್ದಾರೆ. ಎಲ್ಲನೂ ನಮ್ಮ ಚಿಕ್ಕಮ್ಮ ಅವ್ರು ರೆಡಿ ಮಾಡಿಕೊಟ್ಟಾಗೆ ನನ್ನ ಹಸ್ಬೆಂಡು ಅಡುಗೆ ಮಾಡ್ತಾಯಿದ್ರು. ಇನ್ನೇನೆಲ್ಲ ಮುಗೀತು. ಸಿಂಪಲ್ ಆಗಿ ಫಂಕ್ಷನ್ನ ರೆಡಿ ಮಾಡ್ತಾ ಇದ್ದೆ. ಹಾಗಾಗಿ ಸಿಂಪಲ್ ಆಗಿ ಎಲ್ಲ ರೆಡಿ ಮಾಡಿದ್ದು. ಅರ್ಜೆಂಟಲ್ಲಿ ಬೇಗನೆ ಏನು ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ಸಿಂಪಲ್ ಆಗಿ ಎಲ್ಲ ಮಾಡ್ತಾ ಇದ್ವಿ. ಹೂ ಮುಡ್ಸೋ ಶಾಸ್ತ್ರ ಆದಮೇಲೆ ಡೈರೆಕ್ಟ್ ಮದುವೆ ಮಾಡೋದು ಅಂದ್ಕೊಂಡಿದ್ದೀವಿ. ಕೊನೆಗೂ ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಹಿರಿಯರದು ಆಶೀರ್ವಾದ ತಗೊಂಡು ಅಲ್ಲಿ ಹೋಗಿ ಕೂತ್ಕೊ ಅಂತ ಹೇಳಿದ್ರು. ಹಾಗಾಗಿ ಅವಳು ಅದೇ ಥರ ಮಾಡಿದ್ಲು. ನಾನಿಲ್ಲಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾ ಇದ್ದೆ. ಬಂದಿದ್ದು ಮುತ್ತೈದೆಯರು ಎಲ್ಲರಿಗೂ. ನಮ್ಮ ಕಡೆ ಬಿಳ್ಳಿಯ ಶಾಸ್ತ್ರ ಅಂತ ಮಾಡ್ತಾರೆ. ಆ ಶಾಸ್ತ್ರ ಎಲ್ಲ ಮಾಡೋಷ್ಟರಲ್ಲಿ ಗಂಡಿನ ಮನೆಯಿಂದ ತಂದು ಸ್ಯಾರಿನ ಹೆಣ್ಣಿಗೆ ಉಡಿಸ್ಕೊಂಡು ಬನ್ನಿ ಅಂತ ಕೊಟ್ಟರು. ಅದನ್ನು ಸುಧಾ ಅವಳಿಗೆ ಉಡಿಸಿ ಕರ್ಕೊಂಡು ಬಂದು ನಿಲ್ಲಿಸ್ತು. ಈಗ ಅವರಿಬ್ಬರು ಜೊತೆಲಿ ನಿಲ್ಲಿಸಿ ಫೋಟೋಸ್ ತೆಗೆಸಿ ಹಾರನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಅವರಿಬ್ಬರು ಜೋಡಿ ತುಂಬ ಇಷ್ಟ ಆಯಿತು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಇವ್ರ ಜೋಡಿ.
ಕೈ ಇಲ್ಲ ಕೈ ಆಗಿರೋದು ಸುಮ್ಕು ಕೊಡೆ ಕಾಣಿ ಈ ಕಡೆ ಕಾಣಿ ಹಾಂ ಅಷ್ಟೇ ನೀವು ಕೊಡಿ ಆ ಕಡೆ ಬಳಸ್ಕೊಡಿ ಬಳಸಿ ಹಾಂ ಕಣ್ಮುಟ್ಬಿಡಿ ನಡಿ ಇಲ್ಲಿ ನಂಜಗೊಳಕ್ಕೆ ಸಿರಕೆ ಬಡಿಯ ಮುತ್ತ ಕಲಕ್ಕೆ ಅಲಗೆ ಪವಾದ ரொம்ப விலகி சிலுங்கி பொறாலே என்ன முழுங்கி ಹಾಗೆ ಇಲ್ಲಿ ಬಂದ್ಬಿಡಿ ನಾನು ವಿಡಿಯೋ ಫೋನ್ಗೆ ಹಾಕ್ಬೇಕಲ್ಲ. ನನಗೆ ಹಾಕ್ಕೊಡು. ಹಾಂ ನಿನ್ನೂ ಹಾಕ್ತೀನಿ. ಬರೀ ಹಾಕ್ತೀನಿ ಪಾರ್ಟಿ ಮಾತ್ರ ಕೊಡಬೇಡ. ಬಾವ ಚೆನ್ನಾಗಿ ಸ್ಮೈಲ್ ಕೊಡಿ. ಹಾಂ ತೋರಿಸಿ. ಚಿಕ್ಕಪ್ಪ ನೀನೇನು ಬಡಿಸ್ತಿರೋದು? ಈಗ ಆನ್ ಮಾಡಿದ್ದು ಅಲ್ಲಿ ಕಾಣಿಸ್ತೇನೆ. ಸ್ಮೈಲ್. ಸಾಕು ಸಾಕು. ಇವನು ಮೂಳೆ ಕೇಳ್ತಾ ಇದ್ದಾನೆ, ತಂದು ಕೊಡೋದ ಇಲ್ಲಿ ಮಾಡೋದು ಸೀಸತ್ತೆ. ಅದಕ್ಕೆ ಮೂಳೆ ಬೇಕಂತೆ. ಏನಂತ ಮಾವ. ಆವತ್ತಿನ ದಿನ ಅಂತೂ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೇ ಆಗೋಗಿತ್ತು. ಇದ್ರ ಮಧ್ಯೆ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ. ಇನ್ನೆಲ್ಲನೂ ಮಕ್ಳು ಕೈಲಿ ಕೊಟ್ಟು ವೀಡಿಯೋ ಮಾಡಿಸಿ ಅವ್ರು ಸ್ವಲ್ಪ ಅಲ್ಗಾಡಿಸಿ ವೀಡಿಯೋ ಮಾಡಿದ್ರು. ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆಗೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹುಡುಗ ಹುಡುಗಿಸ್ತು ಸ್ವಲ್ಪ ಫೋಟೋಸ್ ತೆಗಿಯೋದಿದೆ ಅಂತ ಸೈಡಲ್ಲಿ ಕರ್ಕೊಂಡೋಗಿ ಇಬ್ಬರದ್ದು ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫೋಟೋ ಮತ್ತು ವಿಡಿಯೋಸ್ ಹಾಕ್ತೀನಿ. ಏನು ಊಟ ಮಾಡ್ತಾ ಇದ್ದೀರಿ ಎಲ್ಲ? ಏನು ಊಟ ಮಾಡ್ತಾ ಇರೋದು? ಸಿಂಚು ಆಯ್ ಮಾಡು. ಇವರೇ ನಮ್ಮ ಚಿಕ್ಕಮ್ಮ. ಇವರು ದೊಡ್ಡ ಚಿಕ್ಕಮ್ಮ, ಇವರು ಅಜ್ಜಿ. ಆದರೆ ನಾನು ಗಂಡಲ್ಲ ಮದುವೆ ಆಗೋಕ್ಕೆ ಅಷ್ಟೇ. ಮಾಡು ಮಾವ. ಟ್ರೈ ಮಾಡ್ತೀನಿ, ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ. ಇವರೇ ನಮ್ಮ ಚಿಕ್ಕಮ್ಮ. ಕೊನೆಗೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮದು ಊಟ ಲಾಸ್ಟಲ್ಲಿ ಮಾಡ್ತಾಯಿದ್ವಿ. ನಮ್ಮ ಅಪ್ಪನ ಮನೆ ಹಳ್ಳಿಲೇ ಇರೋದು, ನಮ್ಮ ಮನೆಯೂ ಕೂಡ ತುಂಬ ಚಿಕ್ಕದು. ನಾವು ಫಂಕ್ಷನ್ನ ಮನೆ ಹತ್ರನೇ ಮಾಡಿದ್ರಿಂದ ಎಲ್ಲ ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್. ಸಿಂಪಲ್ ಆದರೂ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಮದುವೆ ವಿಡಿಯೋಸ್ ಬರುತ್ತೆ, ವೇಟ್ ಮಾಡ್ತಾ ಇರಿ.